ನಮಸ್ತೆ ಎಲ್ರಿಗೂ. ಇವತ್ತು ನಾನು ಒಂದು ನರ್ಸರಿಗೆ ಬಂದಿದ್ದೀನಿ. ಹಾಗಾಗಿ ನನ್ನ ನರ್ಸರಿ ಟೂರ್ಗೆ ನಿಮಗೆ ಸ್ವಾಗತಿಸ್ತೀನಿ. ಇವತ್ತು ನಾನು ನಮ್ಮ ಹಾಸನದ ಹತ್ತಿರದಲ್ಲಿರುವಂತಹ ಒಂದು ನರ್ಸರಿಗೆ ಬಂದು ಒಂದು ಸ್ವಲ್ಪ ಗಿಡಗಳನ್ನು ಕೊಂಡ್ಕೊಳ್ಳೋಣ ಅಂಥೇಳಿ ಬಂದಿದ್ದೀನಿ. ತುಂಬ ಚೆನ್ನಾಗಿದೆ ಗಿಡಗಳು, ಸ್ವಲ್ಪ ಹೆಲ್ದಿಯಾಗೂ ಕೂಡ ಇದೆ ಮತ್ತು ಸ್ವಲ್ಪ ಬೆಲೆ ಜಾಸ್ತಿ. ಆದರೆ ಯಾರಿಗೆ ಗಿಡಗಳನ್ನು ಬೆಳೆಸುವಂತಹ ಒಂದು ಹಾಬಿ ಇರುತ್ತೋ ಅವರು ಎಷ್ಟೇ ಬೆಲೆ ಇದ್ದರೂ ಕೂಡ ಗಿಡಗಳನ್ನು ಕೊಂಡ್ಕೊಳ್ತಾರೆ ಮತ್ತು ಬೆಳೆಸ್ತಾರೆ. ಬನ್ನಿ ತೋರಿಸ್ತೀನಿ ಯಾವ್ಯಾವ ಗಿಡ ಇದೆ ಈ ನರ್ಸರಿನಲ್ಲಿ, ಮತ್ತು ನಾನು ಯಾವ ಗಿಡಗಳನ್ನು ಯಾವ ಬೆಲೆನಲ್ಲಿ ಕೊಂಡ್ಕೊಂಡೆ ಅಂತ ತಿಳಿಸ್ತೀನಿ. ನೋಡಿ, ಇದು ಜರ್ಬೆರಾ. ಇದು ಒಳ್ಳೊಳ್ಳೆ ಕಲರ್ಸ್ ಇದೆ ಇದರಲ್ಲಿ. ಇದು ಪಾಯಿನ್ಶಿಟಿಯ ಗಿಡ. ಇದರಲ್ಲೂ ಕೂಡ ಬೇರೆ ಬೇರೆ ಕಲರ್ಸ್ ಇದೆ. ಪಿಂಕ್, ರೆಡ್, ಯೆಲ್ಲೋ ಕಲರ್ಗಳೆಲ್ಲ ಇದೆ. ದಾಸವಾಳ ಗಿಡ, ಇದರಲ್ಲೂ ಕೂಡ ಬೇರೆ ಬೇರೆ ಕಲರ್ಸ್ ಇದೆ. ಮತ್ತು ಆ ದಾಸವಾಳದ ಹೂಗಳಲ್ಲಿ ಮಧ್ಯದಲ್ಲಿ ಡಾಟ್ಸ್ ಕೂಡ ಇದೆ. ಇವು ಕೂಡ ತುಂಬ ಚೆನ್ನಾಗಿದೆ. ಬೆಟ್ಟವರೆ ಗಿಡ, ಇದರಲ್ಲಿ ಪಿಂಕ್ ಕಲರ್ ಇದೆ. ಜೇಡ್, ಲಕ್ಕಿ ಬ್ಯಾಂಬೂ, ಗುಲಾಬಿ ಗಿಡ ಇದೆ. ಇದು ಕೂಡ ಚೆನ್ನಾಗಿದೆ. ಬೇಬಿ ಸನ್ ರೋಸ್ ಇದೆ ನೋಡಿ, ಇದು ಕೂಡ ಚೆನ್ನಾಗಿದೆ. ಇದರಲ್ಲಿ ಪಿಂಕ್ ಕಲರ್ ಫ್ಲವರ್ ಇರುವಂತಹ ಬೇಬಿ ಸನ್ ರೋಸ್ ಗಿಡ ಇದು. ಮತ್ತು ಆರ್ಕಿಡ್ಸ್ ನೋಡಿ, ಆರ್ಕಿಡ್ಸು ಕೂಡ ತುಂಬ ಚೆನ್ನಾಗಿದೆ. ಪೆಂಟಾಸ್ ಇದೆ, ಸ್ಪೈಡರ್ ಪ್ಲ್ಯಾಂಟ್ ಇದೆ. ಹೀಗೆ ಎಲ್ಲ ಹಣ್ಣು, ಹೂವು, ತರಕಾರಿ ಎಲ್ಲ ಗಿಡಗಳು ಕೂಡ ಇದೆ. ತುಂಬ ಚೆನ್ನಾಗಿದೆ ಮತ್ತು ಎಲ್ಲವೂ ಕೂಡ ಗ್ರೀನಿಶ್ ಆಗಿದೆ, ಹೆಲ್ದಿ ಆಗಿದೆ. ಹಾಗಾಗಿ ನಾನು ಸ್ವಲ್ಪ ಗಿಡಗಳನ್ನು ಇಲ್ಲಿ ಪರ್ಚೇಸ್ ಮಾಡಿದೆ. ಬನ್ನಿ ನಾನು ಯಾವ್ಯಾವ ಗಿಡಗಳನ್ನು ಕೊಂಡ್ಕೊಂಡೆ ಅನ್ನೋದನ್ನು ನಾನೀಗ ತೋರಿಸ್ತೀನಿ. ನೋಡಿ, ನಾನು ಕೊಂಡ್ಕೊಂಡಿದ್ದು ಈ 6 ಆರ್ಕಿಡ್ಸ್ ಗಿಡಗಳನ್ನು. ಇವು ಒಂದೊಂದು ಕಲರ್ ಇದೆ ನೋಡಿ. ಫ್ಲವರ್ ಮಧ್ಯದಲ್ಲಿ ಡಾಟ್ಸ್ ಕೂಡ ಇದೆ. ತುಂಬ ಚೆನ್ನಾಗಿದೆ. ನೋಡ್ತಾ ಇದ್ರೆ ಅದೇನೋ ಆರ್ಟಿಫಿಷಿಯಲ್ ಫ್ಲವರ್ ತರಹ ಕಾಣಿಸುತ್ತೆ. ಇದಕ್ಕೆ ನೋಡಿ, ಒಂದೊಂದು ಗಿಡಕ್ಕೆ 750 ರುಪೀಸನ್ನು ಕೊಟ್ಟಿದ್ದೀನಿ. ಇದು ಅಗಲೋನಿಮಾ ಗಿಡ ಅಂಥೇಳಿ. ಇದು ಪಿಂಕ್ ಕಲರ್ ಇದೆ ನೋಡಿ ಇದರ ಎಲೆಗಳು, ಆದರೆ ಗ್ರೀನ್ ಮತ್ತು ಪಿಂಕ್ ಕಲರ್ ಮಿಕ್ಸಪ್ ಆಗಿದೆ. ಇದಕ್ಕೆ 250 ರುಪೀಸ್ ಕೊಟ್ಟಿದ್ದೀನಿ. ತುಂಬ ಚೆನ್ನಾಗಿದೆ ಈ ಒಂದು ಗಿಡ. ಇದರಲ್ಲೇ ಗ್ರೀನ್ ಕಲರ್ದು ಎಲೆಗಳಿರುವಂತಹ ಇನ್ನೊಂದು ಗಿಡ ಇದೆ. ಇದು ಕೂಡ ಚೆನ್ನಾಗಿದೆ. ಇದಕ್ಕೂ ಕೂಡ ಸೇಮ್ ಪ್ರೈಸನ್ನು ಪೇ ಮಾಡಿದ್ದೀನಿ. ಇದು ನೋಡಿ, ಬೇಬಿ ಸನ್ ರೋಸ್ ಗಿಡ. ಇದರಲ್ಲಿ ಪಿಂಕ್ ಕಲರ್ ಹೂವನ್ನು ಬಿಡುತ್ತೆ. ಇದರಲ್ಲಿ ಬೇರೆ ಬೇರೆ ಕಲರ್ಸ್ ಕೂಡ ಬರುತ್ತೆ, ಯೆಲ್ಲೋ, ವೈಟ್ ಕಲರ್ ಎಲ್ಲ ಬರುತ್ತೆ. ನಾನು ಪಿಂಕ್ ಕಲರ್ ಹೂ ಬಿಡುವಂತಹ ಗಿಡ ಇತ್ತು, ಹಾಗಾಗಿ ಅದನ್ನು ಕೊಂಡ್ಕೊಂಡೆ. ಇದಕ್ಕೆ 200 ರುಪೀಸನ್ನು ಕೊಟ್ಟಿದ್ದೀನಿ. ಇದನ್ನು ಯೂಶ್ವಲ್ ಆಗಿ ಹ್ಯಾಂಗಿಂಗ್ ಪಾಟ್ಸ್ಗೆ ಹಾಕ್ತಾರೆ. ತುಂಬ ಚೆನ್ನಾಗಿ ಆ ಗಿಡಗಳು ಕಾಣಿಸುತ್ತೆ. ಇದು ಇನ್ನೊಂದು ಸಕ್ಯುಲೆಂಟ್ ಗಿಡ ನೋಡಿ, ತುಂಬ ಚೆನ್ನಾಗಿದೆ. ನೋಡೋದಕ್ಕೆ ಒಳ್ಳೆ ತಾವರೆ ಥರ ಕಾಣಿಸ್ತಾ ಇದೆ. ಇದಕ್ಕೆ ಬೆಲೆನ 200 ರೂಪಾಯಿನ ಕೊಟ್ಟಿದ್ದೀನಿ. ಇದು ಪೋಲ್ಕಾ ಡಾಟ್ ಪ್ಲಾಂಟ್ ಅಂತ. ಎಲೆಗಳ ಮೇಲೆ ನೋಡಿ ಪಿಂಕ್ ಡಾಟ್ಸ್ ಇದೆ. ಚೆನ್ನಾಗಿದೆ. ಸ್ವಲ್ಪ ಬಂಕಾಗಿದೆ, ಬಿಸಿಲಿದೆಯಲ್ಲ, ಹಾಗಾಗಿ ತಂದಾಗ ತುಂಬ ಚೆನ್ನಾಗಿತ್ತು. ಅಂದರೆ ಸ್ವಲ್ಪ ಆರೈಕೆ ಮಾಡಿದ್ರೆ ಚೆನ್ನಾಗಾಗುತ್ತೆ. ಇದರ ಬೆಲೆನೂ ಕೂಡ 200 ರುಪೀಸ್ ಇತ್ತು. ಇದು ನೋಡಿ, ಜೇಡ್ ಗಿಡ ತುಂಬ ಬುಷಿಯಾಗಿತ್ತು ಅಂತ ತೊಗೊಂಡೆ. ಇದಕ್ಕೆ 80 ರುಪೀಸನ್ನು ಕೊಟ್ಟಿದ್ದೀನಿ. ಇದು ಕೂಡ ತುಂಬ ಹೆಲ್ದಿಯಾಗಿದೆ ನೋಡಿ. ಇದು ಸಿಂಗೋನಿಯಂ ಗಿಡ, ಗ್ರೀನ್ ಕಲರ್ ಲೀವ್ಸ್ ಇದೆ. ಇದು ಚೆನ್ನಾಗಿದೆ. ಇದಕ್ಕೆ 200 ರುಪೀಸ್ ಕೊಟ್ಟಿದ್ದೀನಿ. ಇದು ಮ್ಯಾಚ್ ಸ್ಟಿಕ್ ಗಿಡ. ಇದು ಕೂಡ ತುಂಬ ಚೆನ್ನಾಗಿದೆ. ಅಂದರೆ ಮ್ಯಾಚ್ ಸ್ಟಿಕ್ ತರಹ ಇದರಲ್ಲಿ ಕಾಂಡಗಳಲ್ಲಿ ಹೂಗಳು ಬರುತ್ತೆ, ಹಾಗಾಗಿ ಪರ್ಚೇಸ್ ಮಾಡಿದೆ. ಇದರ ಬೆಲೆನೂ ಕೂಡ 250 ರುಪೀಸನ್ನು ಇದಕ್ಕೆ ಕೊಟ್ಟಿದ್ದೀನಿ. ನೋಡಿ, ಇಷ್ಟು ಗಿಡಗಳನ್ನು ಕೊಂಡ್ಕೊಂಡು ಬಂದೆ. ಈಗ ಇದಕ್ಕೆ ರೀಪಾಟನ್ನು ಮಾಡಬೇಕು. ಆರ್ಕಿಡ್ಸ್ ಗಿಡ ಇದೆ ನೋಡಿ. ಇವುಗಳಿಗೆ ನಾವು ಯೂಶ್ವಲ್ ಆಗಿ ಬೇರೆ ಗಿಡಗಳಿಗೆ ಯಾವ ತರಹ ಪಾಟಿಂಗ್ ಮಿಕ್ಸ್ ಮಾಡ್ತೀವಿ ಆ ತರಹ ಈ ಗಿಡಗಳಿಗೆ ಮಾಡೋ ಹಾಗಿಲ್ಲ. ಅಂದರೆ ಆರ್ಕಿಡ್ ಗಿಡಗಳನ್ನು ನೆಡಬೇಕಾದ್ರೆ ಇಟ್ಟಿಗೆ ಚೂರು, ಇದ್ಲು
ಮರದ ತೊಗಟೆ ಮತ್ತು ತೆಂಗಿನ ಸಿಪ್ಪೆ ಇವುಗಳನ್ನೆಲ್ಲವನ್ನೂ ಕೂಡ ಮಿಕ್ಸ್ ಮಾಡಿ ಅದನ್ನು ಪಾಟ್ಗೆ ಹಾಕಿ ಆಮೇಲೆ ಈ ಗಿಡನ ನೆಡಬೇಕು. ನಾನು ಹೇಗೆ ರೀಪಾಟ್ ಮಾಡಿದೆ ಅನ್ನೋದನ್ನು ನಾನು ನನ್ನ ನೆಕ್ಸ್ಟ್ ವೀಡಿಯೋನಲ್ಲಿ ನಿಮಗೆ ತೋರಿಸ್ತೀನಿ. ಮತ್ತು ಬೇರೆ ಗಿಡಗಳಿಗೆ ನೋಡಿ ಈ ತರಹ ಪಾಟಿಂಗ್ ಮಿಕ್ಸನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ಮಣ್ಣು, ಮರಳು, ಭತ್ತದ ಹೊಟ್ಟು, ಕೋಕೋಪೀಟು, ಸಗಣಿ ಗೊಬ್ಬರ ಮತ್ತು ಬೇವಿನ ಎಲೆಗಳು, ಅದರ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿಬಿಟ್ಟು ಎಲ್ಲವನ್ನೂ ಕೂಡ ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಪಾಟ್ಗೆ ಹಾಕೋಕ್ಕಿಂತ ಮುಂಚೆ ಮಣ್ಣನ್ನು ನೀರು ಪಾಟ್ನಿಂದ ಸರಾಗವಾಗಿ ಹರಿದು ಹೋಗೋದಕ್ಕೆ ಪಾಟ್ನ ಕೆಳಗಡೆ ಸ್ವಲ್ಪ ಇಟ್ಟಿಗೆ ಚೂರನ್ನು ಹಾಕಬೇಕು. ಅದರ ಮೇಲೆ ಸ್ವಲ್ಪ ತೆಂಗಿನ ನಾರನ್ನು ಹಾಕಿಬಿಟ್ಟು ಆಮೇಲೆ ಈ ಪಾಟಿಂಗ್ ಮಿಕ್ಸನ್ನು ಹಾಕಿದ್ದೀನಿ. ನೀವು ಕೂಡ ಈ ಪಾಟಿಂಗ್ ಮಿಕ್ಸನ್ನು ಮಾಡಿಕೊಂಡ್ರೆ ನಿಮ್ಮ ಗಿಡನೂ ಕೂಡ ತುಂಬ ಹೆಲ್ದಿಯಾಗಿ ಬರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.